ಇನ್ನು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಕೋಟಿ ದರೋಡೆ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಬೆಳಗಾವಿಯಲ್ಲೊಂದು ಭಯಾನಕ ಸೈಬರ್ ವಂಚನೆ. ವಂಚಕರಿದ್ದ ವೃದ್ಧ ಉದ್ಯಮಿಗೆ 15 ಕೋಟಿ ಪಂಗನಾಮ ಆಗಿದೆ. ಬೆಳಗಾವಿಯಲ್ಲೊಂದು ಭಯಾನಕವಾದಂತಹ ಸೈಬರ್ ವಂಚನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ವಂಚಕರಿದ್ದ ವೃದ್ಧ ಉದ್ಯಮಿಗೆ 15 ಕೋಟಿ ಪಂಗನಾಮ ಹಾಕಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಮಾಡ್ತಿದ್ದಾರೆ ಎಂದು ಉದ್ಯಮಿಗೆ ಬೆದರಿಕೆ ಕೂಡ ಹಾಕಿರುವಂಥದ್ದು. ನಿಮ್ಮ ಬ್ಯಾಂಕ್ ಖಾತೆ ಫ್ರಾಡ್ ಲಿಸ್ಟ್ನಲ್ಲಿ ತೋರಿಸ್ತಾ ಇದೆ. ವಿಡಿಯೋ ಕಾಲ್ ಮಾಡಿ ವೃದ್ಧ ಉದ್ಯಮಿಗೆ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ನೀವು ಬೇಗನೆ ನಿಮ್ಮ ಹಣ ಬೇರೆ ಅಕೌಂಟ್ಗೆ ವರ್ಗಾಯಿಸ್ರಿ ಅನ್ನುವಂತಹ ರೀತಿಯಲ್ಲಿ ವಂಚಕರು ನಡೆಸಿರುವಂತಹ ತಂತ್ರ. ತನಿಖೆ ಬಳಿಕ ಹಣ ನೀಡುವುದಾಗಿ ಹೇಳಿದ ವಂಚಕರು ಹಂತ ಹಂತವಾಗಿ 15 ಕೋಟಿ ರೂಪಾಯಿಯನ್ನು ಹಾಕಿಸಿಕೊಂಡಿದ್ದಾರೆ ಕಿರಾತಕರು. ಬಳಿಕ ಅನುಮಾನಗೊಂಡಿರುವಂತಹ ಉದ್ಯಮಿ ಠಾಣೆಗೆ ಬಂದು ದೂರನ್ನು ನೀಡಿದ್ದಾರೆ. ದೂರು ನೀಡಿದಂತಹ ಬಳಿಕ ವಂಚಕರ ಅಕೌಂಟ್ ಫ್ರೀಸ್ ಮಾಡಿದ ಸಿಇಎನ್ ಪೊಲೀಸರಿದ್ದ ಸೈಬರ್ ವಂಚಕರ ಅಕೌಂಟ್ ಈಗಾಗಲೇ ಫ್ರೀಸ್ ಆಗಿರುವಂಥದ್ದು. ಬೆಳಗಾವಿ ಪೊಲೀಸ್ ಕಮಿಷನರ್ ಇಂದ ವಿಶೇಷ ತಂಡ ರಚನೆಯನ್ನು ಕೂಡ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದಾರೆ. ಒಬ್ಬ ವೃದ್ಧ ಉದ್ಯಮಿಗೆ 15 ಕೋಟಿ ರೂಪಾಯಿಲಿ ಪಂಗನಾಮ ಹಾಕಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಮಾಡ್ತಿದ್ದಾರೆ ಎಂದು ಉದ್ಯಮಿಗೆ ಬೆದರಿಕೆಗಳನ್ನು ಹಾಕಿಬಿಟ್ಟು ಆತನಿಗೆ ಕಾಲ್ ಮಾಡಿ ನಿಮ್ಮ ಅಕೌಂಟು ಸದ್ಯದ ಮಟ್ಟಿಗೆ ತೊಂದರೆಯಲ್ಲಿದೆ, ಬೇರೆ ಅಕೌಂಟ್ಗೆ ನಿಮ್ಮ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಉದ್ಯಮಿಗೆ ಬೆದರಿಕೆಗಳನ್ನು ಹಾಕಿ ತದನಂತರ ಹೀಗೆ 15 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿರುವಂಥದ್ದು. 1 ಮಾರ್ಚ್ 2026ರಂದು ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದುಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಥರ ನಿಮಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ 112ಗೆ ನಮಗೆ ಕರೆ ಮಾಡಿ. ನಾವು ಒಂದು ನಮ್ಮ ತಂಡವನ್ನು, ಎಕ್ಸ್ಪರ್ಟನ್ನು ನಿಮ್ಗೆ ಹತ್ರ ಕಳಿಸ್ಕೊಡ್ತೀವಿ. ಆದರೂ CBI ಆಗಲಿ, ED ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಅಥವಾ ಯಾವುದೇ SP ಆಫೀಸ್, CP ಆಫೀಸ್ ಈ ಥರ ವಿಡಿಯೋ ಕಾಲ್ ಮುಖಾಂತರ ಯಾರಿಗೆ ದುಡ್ಡು ಕಳಿಸಿ ಅಂತ ಕೇಳಲ್ಲ. ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಪ್ರಾವಿಧಾನ ಇಲ್ಲ. ನಿಮ್ಮ ಕಷ್ಟದಿಂದ ಪಡೆದ ಹಣ ಈ ಥರ ಈ ವಂಚಕರಿಗೆ ಕೊಡಬೇಡಿ. ಯಾವುದೇ